ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಹಾರೈಸ ಒಡೆ ಹಲವು ಸರಳ ನೀತಿಗಳ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ. 816ನೇ ಕಗ್ಗ ಇದು. ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ, ಹೇಗೆ ದೇಹಕ್ಕೆ ಆರೋಗ್ಯ ಭಾಗ್ಯ ಬೇಕು ಅಂತ ನಾವು ಬಯಸ್ತೀವಿ, ಹಾಗೇನೆ ಮನಕ್ಕೂ ಆರೋಗ್ಯ ಭಾಗ್ಯ ಬೇಕು ಅಂತ ಬಯಸೋ. ಹಾರೈಸ ಒಡೆ ಹಲವು ಸರಳ ನೀತಿಗಳ, ದೇಹಕ್ಕೆ ಆರೋಗ್ಯ ಇರಲಿ ಅಂತ ನಾವು ನಮ್ಮದೇ ಆದ ಏನೋ ಒಂದು ಸರಳವಾದ ನೀತಿಗಳನ್ನು ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾನು 2 ಲೋಟ ನೀರು ಕುಡಿತೀನಿ, ಬೆಚ್ಚನೆ ನೀರು ಕುಡಿತೀನಿ, ತಕ್ಷಣ ವಾಕಿಂಗ್ ಹೋಗ್ತೀನಿ, ಅಥವಾ ರಾತ್ರಿ 2 ಅವರ್ ಮುಂಚೆ ಊಟ ಮುಗಿಸ್ಬಿಡ್ತೀನಿ, ರಾತ್ರಿ ಬರೀ ತರಕಾರಿ ಕಾಳು ತಿಂತೀನಿ ಅಥವಾ ಚಪಾತಿ ತಿಂತೀನಿ, ಅನ್ನ ತಿನ್ನಲ್ಲ, ಹೀಗೇನೇನೋ ನಮ್ಮದೇ ಆದ ಸರಳವಾದ ರೀತಿಗಳನ್ನು ಮಾಡ್ಕೊಂಡಿರ್ತೀವಿ ದೇಹದ ಆರೋಗ್ಯ ಸುಧಾರಿಸಲಿ ಅಂತ. ಆದರೆ ನಾವೆಲ್ಲ ಅತ್ಯಂತ ನಿರ್ಲಕ್ಷ್ಯ ಮಾಡೋದು ಅಂದರೆ ಮನಸ್ಸಿನ ಆರೋಗ್ಯ. ನಮ್ಮ ಮನಸ್ಸು ಶಾಂತವಾಗಿದೆಯಾ, ನಮ್ಮ ಮನಸ್ಸು ನೆಮ್ಮದಿಯಾಗಿದೆಯಾ, ಆ ಆರೋಗ್ಯದ ಕಡೆ ನಾವು ಗಮನ ಕೊಡೋದೇ ಇಲ್ಲ. ವಿ ಕೀಪ್ ಆನ್ ಸ್ಟ್ರೆಸ್ಸಿಂಗ್ ಅವರ್ ಸೆಲ್ಫ್, ಏನೇನೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ನೀವು ಎಷ್ಟೋ ಸಲ ಡಾಕ್ಟರ್ ಹತ್ರ ಹೋದಾಗ ನೀವು ಈ ಪ್ರಶ್ನೆನ ಕೇಳಿರ್ತೀರ, ತುಂಬ ಸ್ಟ್ರೆಸ್ ತೊಗೋತೀರಾ ನೀವು, ತುಂಬ ಚಿಂತೆ ಮಾಡ್ತೀರಾ ನೀವು, ಅದಕ್ಕೆ ಹೀಗೆಲ್ಲ ಆಗ್ತಾಯಿದೆ ಅಂತ. ನಮ್ಮ ಮನಸ್ಸಿನ ಚಿಂತೆ, ಮನಸ್ಸಿನ ಸ್ಟ್ರೆಸ್ಸು ನಮ್ಮ ದೇಹದ ಆರೋಗ್ಯದ ಮೂಲಕ ಹೊರಗೆ ಬರ್ತಾ ಇರುತ್ತೆ. ಆದಾಗ್ಯೂ ನಾವು ಮನಸ್ಸಿನ ಆರೋಗ್ಯನ ಅತ್ಯಂತ ನಿರ್ಲಕ್ಷಿಸ್ತೀವಿ. ಅವತ್ತಿನ ಕಾಲಕ್ಕೆ ಅದು ಇಷ್ಟೊಂದು ಹೈಪ್ ಆಗಿಲ್ಲದೆ ಇದ್ದಂತಹ ಕಾಲದಲ್ಲಿ DVG ಅದರ ಬಗ್ಗೆ ಯೋಚಿಸಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೇಹದ ಆರೋಗ್ಯಕ್ಕೆ ನಾವು ಹೇಗೆ ಸರಳವಾದ ನೀತಿಗಳನ್ನು ಮಾಡ್ಕೊಳ್ತೀವಿ, ಅದೇ ಥರ ಮನಸ್ಸಿಗೂ, ನಾವು ಮನಸ್ಸಿನ ಆರೋಗ್ಯಕ್ಕೂ ಸರಳವಾದ ನೀತಿಗಳನ್ನು ರೂಪಿಸ್ಕೋಬೇಕು. ಮನಸ್ಸಿನ ಆರೋಗ್ಯ ಅಂದರೆ ಏನೇನು? ನೆನಸಿನಲ್ಲಿ ಅಂದರೆ ನಮ್ಮ ಥಾಟ್ ಪ್ರೋಸೆಸ್ನಲ್ಲಿ, ನುಡಿಯಲ್ಲಿ ನಾವು ಆಡುವ ಮಾತುಗಳಲ್ಲಿ, ನಡತೆಯಲ್ಲಿ. ನಾವು ಆಡೋ ಮಾತು ಏನೋ ಇರುತ್ತೆ, ಆದರೆ ನಮ್ಮ ನಡತೆ ಬೇರೆ ಏನನ್ನೋ ಸೂಚಿಸ್ತಾ ಇರುತ್ತೆ ಎಷ್ಟೋ ಸಲ. ಇವುಗಳಲ್ಲಿ ನಾವು ನಾನು ಹೇಗಿದ್ದೀನಿ, ಹೇಗೆ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಾನ್ಷಿಯಸ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಮನಸ್ಸಿನ ಆರೋಗ್ಯ ಉತ್ತಮವಾಗ್ತಾ ಹೋದರೆ ಅದು ಬೇರೆ ಎಲ್ಲ ರೀತಿಯಲ್ಲಿ ಪ್ರತಿಫಲನಗೊಳ್ತಾ ಹೋಗುತ್ತೆ. ಈಗ ನೋಡಿ, ಉದಾಹರಣೆಗೆ ನಾವು ವ್ಯಾಯಾಮ ಮಾಡ್ತೀವಿ, ಏನೋ ಎಕ್ಸರ್ಸೈಸು, ಜಿಮ್ಗೆ ಹೋಗ್ತೀವಿ, ವಾಕಿಂಗ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ಅದರಿಂದ ಏನಾಗುತ್ತೆ? ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಹೆಚ್ಚಿನ ಬೊಜ್ಜು ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಮನಸ್ಸಿನ ವ್ಯಾಯಾಮ ಅಂದರೆ ನಾನು ಒಳ್ಳೆ ಮಾತನ್ನೇ ಆಡ್ತೀನಿ, ಕರೆಕ್ಟಾದ ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ತೀನಿ, ನನಗೆ ತೋಚಲಿಲ್ಲ ಅಂದರೆ ನಾನು ಸೈಲೆಂಟಾಗಿರ್ತೀನಿ. ಈ ಥರದ್ದು ಏನೋ ಒಂದನ್ನು ನಮ್ಮ ನಡತೆಯಲ್ಲಿ, ಯಾರೋ ಮನೆಗೆ ಬಂದರು ಅವ್ರ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಇನ್ನೇನೋ ಈ ಥರದ್ದು ನನ್ನ ಬಿಹೇವಿಯರಲ್ ಬದಲಾವಣೆಗಳನ್ನು ಮಾಡ್ಕೊಳ್ತೀನಿ. ಈ ಥರ ನಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ನಮ್ಮನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀವಿ ಸಮಾಜದ ಮುಂದೆ, ಆ ರೀತಿಗಳಲ್ಲಿ ನಮ್ಮ ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋದರೆ ಏನಾಗುತ್ತೆ? ಈಗ ನಾವು ಸುಳ್ಳು ತಟವಟಗಳನ್ನು ಹೇಳದೆ ಹೋದರೆ, ಅದೊಂದು ಮಾತಿದೆ, ಎ ಲೇಯರ್ ನೀಡ್ಸ್ ಗುಡ್ ಮೆಮೊರಿ ಅಂತ. ಸುಳ್ಳು ಹೇಳಿದ್ರೆ ಏನೋ ಕಾರಣ ಕೊಟ್ಟರೆ ನಾವು ಅದನ್ನು ನೆನ್ಪಿಟ್ಕೋಬೇಕಾದಂಥ ಕಂಪಲ್ಷನ್ನಿಗೆ ಬೀಳ್ತೀವಿ. ಇವ್ರ ಹತ್ರ ನಾನು ಈ ಸುಳ್ಳು ಹೇಳಿದ್ದೆ, ಸೊ ಇವಾಗ ಹಿಂಗೆ ಹೇಳೋಂಗಿಲ್ಲ ಅಂತ. ನಮ್ಮ ಗಮನ ಎಲ್ಲ ನಾವು ಆಡೋ ಮಾತು, ಸುಳ್ಳು ಹೇಳಿದ್ದು, ಸರಿ ಮಾಡಿದ್ದು, ಅದು ಅವ್ರಿಗೆ ಗೊತ್ತಾಗ್ದ ಹಾಗೆ ಮಾಡೋ ವ್ಯಾಯಾಮದಲ್ಲೇ ತೊಡಗಿಬಿಟ್ಟಿದ್ರೆ ನಾವು ಇನ್ನೊಬ್ಬರ ಜೊತೆ ಮಾತು, ಕತೆ, ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ. ಆ ಸಂಬಂಧವನ್ನು, ಆ ಬಾಂಧವ್ಯನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಥವಾ ನಾನು ಈ ಥರ ಕಾಣಿಸ್ಕೊಳ್ತೀನಿ, ಇವನು ಕಡಿಮೆ ಅಂತ ತೋರಿಸ್ತೀನಿ ಅಂತ ಒಂದು ತಲೆಯಲ್ಲಿಟ್ಕೊಂಡು ನಾನು ಏನಯ್ಯ ಅಂತ ಮಾತಾಡೋದಕ್ಕೆ ಹೋಗ್ತೀನಿ ಅಂತ ಅಂದರೆ ನನ್ನ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸಹಜವಾಗಿ ಇರೋ ಕಡೆಗೆ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋ ಕಡೆ, ಮನಸ್ಸಿನ ಆರೋಗ್ಯದ ಕಡೆಗೆ ಗಮನ ಕೊಟ್ಟಷ್ಟು ನಮ್ಮ ದೇಹದ ಸರಳ ನೀತಿಗಳು ಅಪ್ಲೈ ಆಗೋದಕ್ಕೆ, ವರ್ಕ್ ಆಗೋದಕ್ಕೆ ಶುರು ಮಾಡುತ್ತೆ. ಧಾರೈಸು ಅಂದರೆ ಧರಿಸು ಅಂತ, ಅಂದರೆ ಹ್ಯಾವ್ ಅಂತ. ಯಾವುದರಲ್ಲಿ? ನೆನಸಿನಲ್ಲಿ, ನಾವು ಯೋಚನೆ ಮಾಡೋ ರೀತಿಯಲ್ಲಿ, ನುಡಿಯಲ್ಲಿ, ನಡತೆಯಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲದ ಹಾಗೆ ಸರಳವಾದ ರೀತಿಗಳಲ್ಲಿ ಬದುಕುವ ಕಲೆಯನ್ನು ನಾವು ರೂಢಿಸ್ಕೊಂಡ್ರೆ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ, ಹೆಚ್ಚಿನ ಕಾಂಪ್ಲೆಕ್ಸ್ಗಳನ್ನು ಬೆಳೆಸ್ಕೊಳ್ದೇ ಇರೋದನ್ನು ಕಲ್ತ್ಕೊಂಡ್ರೆ ಪಾರಾಗು ಸುಳಿಯಿಂದ, ಎಷ್ಟೋ ಸುಳಿಗಳಿಂದ ನಾವು ಪಾರಾಗ್ತೀವಿ. ಯಾರಿಗೋ ಏನೋ ಇಂಪ್ರೆಷನ್ ಮಾಡಿಸ್ಬೇಕಾದಂತಹ, ನಾನು ಹೀಗೆ ಅಂತ ನಂಬಿಸಬೇಕಾದಂತಹ ಅದು ಯಾವ ಕಷ್ಟಗಳು ಇಲ್ಲದೆ ನಾನು ಹೇಗಿದ್ದೀನೋ ಹಾಗೆ ಇರೋದಾದರೆ ಬದುಕು ತುಂಬ ಸರಳವಾಗುತ್ತೆ, ತುಂಬ ಸುಲಭವಾಗುತ್ತೆ. ಆ ಮನಸ್ಸಿನ ಆರೋಗ್ಯದ ಕಡೆಗೆ ನಾವು ಹೆಚ್ಚು ಗಮನ ಕೊಟ್ಟರೆ ದೇಹದ ಆರೋಗ್ಯದ ಸರಳ ನೀತಿಗಳು ನಮಗೆ ಒಪ್ಪಿಗೆ ಆಗುತ್ತೆ.
ಬದುಕು ಸುಂದರವಾಗುತ್ತೆ. ಈ ಬಗ್ಗೆ ಯೋಚನೆ ಮಾಡೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.